ನಮಸ್ತೆ ಆತ್ಮೇಲೆ. ಸರ್ಕಾರ ಮೂಲ ವೇತನ, ಕನಿಷ್ಠ ವೇತನ, ಸ್ಕಿಲ್ಡ್ ಲೇಬರು ಇಂಥದಕ್ಕೆಲ್ಲ ಈಗ ಒಂದು 4-5 ದಿನದ ಹಿಂದೆ ಒಂದು ಕಾರ್ಮಿಕರ ವೇತನವನ್ನ ನಿಗದಿ ಮಾಡಿತ್ತು. ಅದು ಒಂದು ಲೆಕ್ಕದಲ್ಲಿ ಸ್ವಾಗತಾರ್ಹವೇ. ಅದೇ ರೀತಿ ಇವತ್ತು ನಮ್ಮ ಕೃಷಿಯಲ್ಲಿ ನಾವು ಬಳಸ್ತಾ ಇರುವಂತಹ ಕಾರ್ಮಿಕರದು ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆದರೆ ನಾವು ಬೆಳೆದ ಬೆಲೆಗೆ ಯಾವುದೇ ಒಂದು ನಿಖರವಾದ ಬೆಲೆ ಯಾವುದಕ್ಕೂ ನಿಗದಿ ಮಾಡಿಲ್ಲ. ಅದೇ ನಮ್ಮ ಒಂದು ದೊಡ್ಡ ದುರಂತ. ಮಾಡಿದರೂ ಒಂದು ಕ್ವಿಂಟಾಲ್ ಭತ್ತಕ್ಕೆ ಬೆಂಬಲ ಬೆಲೆ ಅಂದ್ಬಿಟ್ಟು ಒಂದು 50 ರೂಪಾಯಿ ಅಥವಾ 60 ರೂಪಾಯಿ, 100 ರೂಪಾಯಿ ಈ ರೀತಿ ಮಾಡ್ತಾರೆ. ಅದೇ ಕೃಷಿಗೆ ಬಳಸುವಂತ ಉಪಕರಣಗಳ ಬಗ್ಗೆ ಮಾತ್ರ 500, 1000, ಲಕ್ಷಗಟ್ಟಲೆ ಒಂದೇ ದಿನ ಬೆಲೆ ಮೇಲೆ ಏರ್ತದೆ. ಇಡೀ ಜಗತ್ತಿನಲ್ಲಿ ನಿಮ್ಗೊಂದು ದೊಡ್ಡ ಆಶ್ಚರ್ಯ ಜಗತ್ತು ಏನಂದ್ರೆ, ಇದು ಏನೋ 6 ಅದ್ಭುತ ಇದೆಯೋ 7 ಅದ್ಭುತ ವಿಸ್ಮಯ ಅಂತ ಹೇಳ್ತಾರೆ. ಇದು ಇನ್ನೊಂದು ವಿಸ್ಮಯ ಏನಪ್ಪಾ ಅಂದ್ರೆ, ಎಲ್ಲಾ ವಸ್ತುಗಳನ್ನ ಬೆಲೆಯನ್ನ ನಿಗದಿ ಮಾಡುವುದು ಆಯಾ ಉತ್ಪಾದಕರು. ಒಂದು ಬೆಂಕಿಪಟ್ಟಣದಿಂದ ಹಿಡಿದು ಒಂದು ಏರೋಪ್ಲೇನ್ ತಯಾರು ಮಾಡುವುದು ಅದ್ರ ಬೆಲೆಯನ್ನ ನಿಗದಿ ಮಾಡುವುದು ತಯಾರಕರು. ಆದ್ರೆ ಇವಾಗ ಎಲ್ಲರಿಗೂ ಬೇಕಾಗಿರುವಂತಹ ಆಹಾರವನ್ನ ಬೆಳೆಯುವ ರೈತನ ಬೆಲೆಯನ್ನ ನಿಗದಿ ಮಾಡುವುದು ಕೂಡ ಸಾರ್ವಜನಿಕರೇ ಆಗೋಗಿದೆ. ಇಲ್ಲಿ ರೈತನಿಗೆ ಯಾವ ಲೆಕ್ಕವೂ ಇಲ್ಲ. ಅವನು ಬೆಳೆಯೋದು ಮಾತ್ರ ಅಷ್ಟೇ. ಅವನಿಗೆ ತನ್ನ ವಸ್ತುವಿಗೆ ಬೆಲೆಯನ್ನ ನಿಗದಿ ಮಾಡುವ ಅಧಿಕಾರ ಇಲ್ಲ. ಅವನಿಗೆ ಬೇಕಾದ ವಸ್ತುಗಳನ್ನ ಬೇರೆಯವರು ಬೆಲೆ ನಿಗದಿ ಮಾಡಿದ್ರೆ ಅವನು ತಗೋಬೇಕು. ಇವನು ಬೆಳೆದ ವಸ್ತುವಿಗೆ ಅವರೇ ಬೆಲೆಯನ್ನು ನಿಗದಿ ಮಾಡ್ತಾರೆ, ಆಗ ನಾವು ಅದನ್ನು ಒಪ್ಕೊಳ್ಬೇಕು. ಇಂಥ ಒಂದು ಇಡೀ ವಿಶ್ವದಲ್ಲೇ ಇದೊಂದು ದೊಡ್ಡ ಒಂದು ವಿಸ್ಮಯ ಅಂತ ಹೇಳಿದ್ರೆ ಎಲ್ಲರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ರೈತರನ್ನ, ಕೃಷಿಕರನ್ನ ಸರ್ಕಾರ ತಂದಿಟ್ಟಿದೆ. ಅದು ಯಾವ ಸರ್ಕಾರ ಅಂತಲ್ಲ, ಎಲ್ಲರೂ ಒಂದೇ. ಅದರಲ್ಲಿ ಇವು ಮೇಲೋ ಕೀಳು ಅಂತ ಏನಿಲ್ಲ, ಎಲ್ಲರೂ ಈ ವಿಚಾರದಲ್ಲಿ ಒಂದೇನೆ. ರೈತರ ಬೆಳೆಗೆ ಸರಿಯಾದ ಬೆಲೆ ಸಿಗುತ್ತಾ ಇಲ್ಲ, ಮತ್ತೆ ಏರುಪೇರು ಬೆಲೆ, ನಿಗದಿ ಬೆಲೆ ಇಲ್ಲ. ಅದರಿಂದ ಇದನ್ನೊಂದು ದಿನ ರೈತರೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಬಹಳ ಎಚ್ಚರಿಕೆ ವಹಿಸಿದ್ರೆ ಮಾತ್ರ ನಾವು ಉಳಿಗಾಲ ಆಗ್ತದೆ ವಿನಃ ಬೇರೆ ನಮಗೆ ಯಾವುದೇ ಮಾರ್ಗ ಇಲ್ಲ. ಅದಕ್ಕೆ ನಾವು ಒಂದು ತೀರ್ಮಾನ ಮಾಡಬೇಕು. ರೈತನ ಬೆಳೆ ರೈತನದೇ ಬೆಲೆ. ಅವ್ನು ಏನ್ ಬೆಲೆ ಫಿಕ್ಸ್ ಮಾಡ್ತಾನೆ ಆ ಬೆಲೆಗೆ ನಾವು ಮಾರಾಟ ಮಾಡುವಂತ ಸ್ಥಿತಿ ಬರಬೇಕು. ಅದು ಬಂದೇ ಬರ್ತದೆ. ಅಲ್ಲಿವರೆಗೂ ನಾವು ಸ್ವಲ್ಪ ಅಲ್ಲಿ ಕಾಯ್ಬೇಕು. ಆದ್ರೆ ಇಲ್ಲಿ ಕಾರ್ಮಿಕರ ವೇತನವೇನೋ ಅವ್ರು ಹೇಳ್ಬಿಟ್ರು. ಸಾಧಾರಣ ಒಂದು ದಿನಕ್ಕೆ ಸರ್ಕಾರದ ಲೆಕ್ಕದಲ್ಲಿ ಕಾರ್ಮಿಕರ ವೇತನ 800 ಇಂದ 900 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಹೋಗಿ ಒಂದು 1000 ರೂಪಾಯಿ ಇಟ್ಕೊಳ್ಳಿ, ಕೊಡುವ, ತೊಂದರೆ ಏನಿಲ್ಲ. ಆದ್ರೆ ಸಮಯವನ್ನ ನಿಗದಿ ಮಾಡಿಲ್ಲ ಅವರು. ಒಂದು. ಎರಡನೇದು, ಇದೇ ವೇತನವನ್ನ ಸರ್ಕಾರ ಕಾಲೇಜ್ಗಳಿಗೆ, ಶಾಲೆಗಳಿಗೆ, ಇನ್ನಿತರ ಆಫೀಸ್ ಕಚೇರಿಗಳಿಗೆ ದಿನಗೂಲಿ ನೌಕರರಾಗಿ ತಗೊಳ್ತಾರಲ್ಲ, ಅವ್ರಿಗೆ ಯಾಕೆ ಇದನ್ನ ಅನ್ವಯಿಸೋದಿಲ್ಲ? 10,000, 12,000 ಕೆಲಸ ಮಾಡಿಸ್ಕೊಳ್ತಾರಲ್ಲ, ಇವ್ರಿಗೂ ದಿನಕ್ಕೆ ಒಂದು 1000 ರೂಪಾಯಿ ಲೆಕ್ಕದಲ್ಲಿ ಅವ್ರಿಗೊಂದು 30,000 ರೂಪಾಯಿ ಕೊಡ್ಲಿ. ಇನ್ನೊಂದು ಆಶ್ಚರ್ಯ ಇದೆ, ನಿಮ್ಗೆ ಗೊತ್ತಿದೆ ಜಗತ್ತಿನಲ್ಲಿ ಇನ್ನೊಂದು ಆಶ್ಚರ್ಯ. ಈ ಶಾಲಾ ಕಾಲೇಜಿನವರೆಲ್ಲ ಲಕ್ಷ ಗಟ್ಟಲೆ ಮಕ್ಕಳ ಹತ್ರ ಡೊನೇಷನ್ ತಗೊಳ್ತಾರಲ್ಲ, ಅಲ್ಲಿ ಟೀಚರ್ಸ್ ಕೊಡೋ ಸಂಬಳ ಎಷ್ಟು ಗೊತ್ತಾ? 8 ಇಂದ 10,000, ಅಮ್ಮ ಅಂದ್ರೆ 12,000, 15,000 ಮುಗಿದೋಯ್ತು. ಬೇರೆ ಕಡೆ ಕೊಡ್ತಾ ಇದಾರೆ, ಇಲ್ಲ ಅಂತ. ಬಹುತೇಕ 95% ಖಾಸಗಿ ಶಾಲೆಯವರು ಲಕ್ಷ ಗಟ್ಟಲೆ ಫೀಸ್ ತಗೊಂಡು ಅಲ್ಲಿಯ ಟೀಚ್ ಮಾಡೋರಿಗೆ, ಅಲ್ಲಿಯ ಗುಮಾಸರಿಗೆ, ಅಲ್ಲಿಯ ಕೆಲಸ ಮಾಡೋರಿಗೆ ಕೊಡ್ತಾ ಸಂಬಳ ಎಷ್ಟು ಗೊತ್ತಾ? 8,000, 10,000, 12,000 ಮುಗಿದೋಯ್ತು. ಈಗ ಯಾಕೆ ಅವ್ರಿಗೆ ಅನ್ವಯಿಸೋದಿಲ್ಲ? ಪ್ರತಿ ಒಬ್ರು ಸಂಬಳನು ಅವರು ಆನ್ಲೈನ್ ಅಲ್ಲೇ ಮಾಡ್ಲಿ. ಅವ್ರಿಗೆ ಸಂಬಳ ಎಷ್ಟು ಕೊಟ್ಟಿದ್ದಾರೆ ಅಂತ ಸಂಸ್ಥೆಗೆ ಒಂದು ಲೆಕ್ಕ ತಗೊಳ್ಳಿ, ಪ್ರತಿ ವರ್ಷ ತಗೊಳ್ಳಿ. ಇದು ಒಂದು ದೊಡ್ಡ ದುರಂತ. ಈ ತರದ ಒಂದು ವ್ಯವಸ್ಥೆ ನಮ್ಮಲ್ಲಿ ನಡೀತಾ ಇದೆ. ಇದನ್ನ ಬಹಳ ಹೇಳೋರು ಯಾರು ಇಲ್ಲದಂತ ಆಗೋಗಿದೆ. ಅದರಿಂದ ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಹಾಗೆ ರೈತ ಬೆಳೆದಿದ್ದಕ್ಕೆ ಅವನಿಗೆ ಒಂದು ಯೋಗ್ಯವಾದ ಬೆಲೆ ಸಿಕ್ಕೋ ತರ ಆಗ್ಬೇಕು. ಮತ್ತೆ ಅವನ ಖರ್ಚು ವೆಚ್ಚ ಏನ್ ಬೀಳ್ತದೆ, ಆ ಖರ್ಚು ವೆಚ್ಚವಾದ್ರು ಅವ್ನಿಗೇನು ಲಾಭ ಏನ್ ಬೇಡ, ಅವ್ನು ಏನ್ ಖರ್ಚು ಮಾಡಿರ್ತಾನೆ ಅದಾದ್ರೂ ಸಿಕ್ಕೋ ತರ ಆಗ್ಬೇಕು. ಆಮೇಲೆ ಈಗ ಹೇಗಿದ್ರು ಮಳೆಗಾಲ ಶುರುವಾಗಿದೆ, ತುಂಬಾ ಕಡೆ ನಾವು ನೋಡ್ತಾ ಇದ್ದೀವಿ ರೈತರದು ಬೆಳೆಗಳು, ಬಾಳೆ, ಕಬ್ಬು ಗಾಳಿಗೆಲ್ಲ ಬಿದ್ದು ಎಲ್ಲ ನಾಶ ಆಗಿದೆ. ತುಂಬಾ ಕಡೆ ಬಾಳೆ ತೋಟ ನಾಶ ಆಗಿದೆ. ಇದಕ್ಕೆ ಸರ್ಕಾರ ಕೊಡುವಂಥದ್ದು ಏನೋ 50-100 ರೂಪಾಯಿ ಕೊಟ್ಬಿಟ್ಟು ಅದನ್ನ ನಾವು ನಿಮ್ಮ ಪರ ಇದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕಿಂತ ಅವ್ರಿಗೆ ಸಂಪೂರ್ಣ ಅದರ ಖರ್ಚು ವೆಚ್ಚವನ್ನ ಪೂರ್ತಿ, ಅದಕ್ಕೂ ಒಂಥರ ಈಗ ಬೆಳೆ ವಿಮೆ ಮಾಡಿದಾಗ ಎಷ್ಟೋ ಬೆಳೆಗಳಿಗೆ ವಿಮೆಯೇ ಇಲ್ಲ. ಆದ್ರೆ ರೈತರ ಬೆಳೆದಂತ ಎಲ್ಲಾ ಬೆಳೆಗಳಿಗೂ ವಿಮೆಯನ್ನ ಸರ್ಕಾರವೇ ಕಟ್ಟೋ ತರ ಮಾಡಬೇಕು. ಸರ್ಕಾರನೇ ಕಟ್ಟಬೇಕು ವಿಮೆನ. ಯಾಕಂದ್ರೆ ಈ ಅನ್ನ ಬೆಳೀತಾ ಇರೋದು ರೈತನ ಕೆಲಸ ಆಗಿರ್ಬೋದು, ಆದ್ರೆ ಇದು ರೈತ ಬೆಳೀತಾ ಇರೋದು ಬೇರೆಯವರಾಗಿ ಬೆಳೀತಾ ಇರೋದು. ಅದರಿಂದ ಸರ್ಕಾರವೇ ಈ ಇನ್ಸೂರೆನ್ಸ್ ಏನ್ ಹೇಳ್ತಾರೆ, ಅದಕ್ಕೆ ಒಂದು ಏನು ಹೇಳ್ತಾರಲ್ಲ, ಇನ್ಸೂರೆನ್ಸ್ ಅಮೌಂಟ್ ಏನು ಹೇಳ್ತಾರಲ್ಲ, ಆ ಹಣವನ್ನ ಸರ್ಕಾರನೇ ಕಟ್ಟಬೇಕು. ಅವ್ನಿಗೆ ಏನಾದ್ರು ಲಾಸ್ ಆಯ್ತು ಅಂದ್ರೆ ಅದನ್ನ ಸರ್ಕಾರನೇ ತುಂಬಿಕೊಡ್ಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಆಗ್ಬೇಕು. ಈಗ ಎಲ್ಲ ಕಡೆನೂ ತುಂಬಾ ಕಡೆ ಮಳೆ ಹಾನಿಯಿಂದ ಮನೆಗಳು, ರೈತರ ಬೆಳೆಗಳು, ಅದರಲ್ಲೂ ಬಾಳೆ, ಕಬ್ಬು, ತೆಂಗು, ಅಡಿಕೆ ಎಷ್ಟೋ ಕಡೆ ತುಂಬಾ ನಷ್ಟ ಆಗಿದೆ. ಈಗಾಗಲೇ ನೀರಿಲ್ಲದೇನೆ ಬೆಳೆ ಎಲ್ಲ ಒಣಗಿತ್ತು. ಇವಾಗ ಈ ಮಳೆಯ ಬಿರುಗಾಳಿ, ಸುಂಟರಗಾಳಿಯಿಂದ ತುಂಬಾ ಕಡೆ ಬೆಳೆ ಹಾನಿಯಾಗಿದೆ. ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಗಮನಿಸಬೇಕು. ನಮಗೆ ಸರಿಯಾಗಿ ರೈತರಿಗೆ ಪರಿಹಾರ ಸಿಕ್ಕಂಗಾಗಬೇಕು. ಆಮೇಲೆ ಒಂದು ತಿಳ್ಕೊಳ್ಳಿ, ಇವತ್ತಲ್ಲ ನಾಳೆ ನೀವೆಲ್ಲರೂ ಸೇರಿ ರೈತನ ನೆಗ್ಲೆಕ್ಟ್ ಮಾಡಿದ್ರೆ ನಾಳೆಗೆ ಅನ್ನ ಬೆಳೆಯೋನು ಇರೋದಿಲ್ಲ. ಯಾಕಂತಂದ್ರೆ ನಾವೊಬ್ಬ ಇಂಜಿನಿಯರ್ನ, ಒಬ್ಬ ವೈದ್ಯರನ್ನ ಬೇಕಾದ್ರೆ ಸೃಷ್ಟಿ ಮಾಡ್ಬೋದು, ಆದ್ರೆ ಒಬ್ಬ ರೈತನ ಸೃಷ್ಟಿ ಮಾಡೋದು ಬಹಳ ಕಷ್ಟ. ಅವನು ಒಂದು ಸಲ ಬೇಸತ್ತು ದಡ ಹತ್ಬಿಟ್ರೆ ಪುನಃ ಅವನ್ನ ಇಳಿಸೋದು ಬಹಳ ಕಷ್ಟ ಆಗ್ತದೆ. ಅದರಿಂದ ಇವತ್ತು ರೈತರು ಎಷ್ಟು ಜನ ಉಳ್ಕೊಂಡಿದಾರಲ್ಲ, ಅವ್ರಿಗಾದ್ರೂ ಸರಿಯಾದ ರೀತಿಯ ಒಂದು ಮಾನ್ಯತೆ ಸಿಗ್ಬೇಕು. ಇಲ್ಲದಿದ್ರೆ ಕೃಷಿ ಅನ್ನೋದು ಬಿಟ್ಟೋಯ್ತು ಅಂದ್ರೆ ಇನ್ನು ಮುಂದೆ ಎಲ್ಲಾ ತರದಲ್ಲೂ ನಾವು ಜನ ಕಷ್ಟಪಡಬೇಕಾಗ್ತದೆ. ಈಗಾಗಲೇ ನೀವು ನೋಡಿರ್ಬೋದು, 10-15 ವರ್ಷದಿಂದ ನಮ್ಮ ದೇಶದಲ್ಲಿ ಯಾವ ತರದ ಅನಾಹುತಗಳು ನಡ್ಕೊಂಡು ಹೋಗ್ತಾ ಇದೆ. ನಾವು ಜೈಕಾರ ಹಾಕಿ ಈಗ ಯಾವ ಮಟ್ಟಕ್ಕೆ ಬಂದಿದ್ದೀವಿ, ಯಾರೋ ಒಬ್ಬರನ್ನ ಉಗೆ ಅಂತ ಹೇಳಿ ನಾವು ಯಾವ ಮಟ್ಟಕ್ಕೆ ಬಂದಿದ್ದೀವಿ. ಇದೇ ಸ್ಥಿತಿ ಮುಂದೆ ರೈತರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಆಹಾರಕ್ಕೂ
ನೀರಿಗೂ ನೀವು ಹಾಹಾಕಾರ ಪಡಬೇಕಾಗ್ತದೆ. ಅದರಿಂದ ಆದಷ್ಟು ನೀರನ್ನ ಉಳಿಸಿ, ಮರ ಗಿಡಗಳನ್ನ ಬೆಳೀರಿ. ರೈತರು ಬೆಳೆದ ಬೆಳೆಗೆ ಯೋಗ್ಯವಾದ ಬೆಲೆ ಸಿಕ್ಲಿ. ಸುಮ್ಮನೆ ಎಲ್ಲ ಕಡೆ ರೈತರ ಜಮೀನು ಆಕ್ಯುಪೈ ಮಾಡ್ಕೊಂಡು ಅದು ಲೇಔಟ್ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ ಅನ್ಕೊಂಡು ಎಷ್ಟೋ ಕಡೆ ಇವತ್ತು ರೈತರ ಜಮೀನ ಕಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ಅದೆಲ್ಲ ಖಾಲಿ ಜಾಗ ಆಗಿ ಬಿದ್ದಿದೆ, ಇನ್ನೂ ಅವೇ ಡೆವಲಪ್ ಆಗಿಲ್ಲ. ಅದು ಬಿಟ್ಬಿಟ್ಟು ಹೊಸ ಜಾಗಗಳನ್ನೆಲ್ಲ ಹಿಡ್ಕೊಂಡು ರೈತರನ್ನ ಗುಲ್ಲೆಬ್ಸೋ ಕೆಲಸ ನಡೀತಾ ಇದೆ. ಇದಕ್ಕೆಲ್ಲರೂ ಎಚ್ಚೆತ್ಕೊಳ್ಬೇಕು. ಪ್ರತಿಯೊಬ್ಬ ರೈತನು ಹಸಿರು ಸಾಲು ಹಾಕೊಂಡಿರುವಂತ ರೈತರು ಎಟ್ಲೀಸ್ಟ್ ಪ್ರಾಮಾಣಿಕರಾಗಿ ಕೆಲಸ ಮಾಡಿ. ಇಲ್ಲದಿದ್ರೆ ನಿಮ್ ಕೈಲಿ ಆಗದಿದ್ರೆ ಹಸಿರು ಟವಲ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಹಸಿರು ಟವಲ್ ಹೆದ್ರ ಮೇಲೆ ಹಾಕಿದ ಮೇಲೆ ಪ್ರಾಮಾಣಿಕತೆ ಇರಲಿ. ಇಲ್ಲದಿದ್ರೆ ನೀವು ಏನು ನನ್ನ ಕೈಲಿ ಪ್ರಾಮಾಣಿಕವಾಗಿರಕ್ಕಾಗಲ್ಲ ಅಂದ್ರೆ ಹಸಿರು ಟವಲ್ನ ಪಕ್ಕದಲ್ಲಿ ಇಟ್ಬಿಟ್ಟು ನೀವು ಬೇಕಾದ್ರೆ ನಿಮ್ಮ ಏನ್ ಮಾಡಬೇಕು ಅಂತಿದೆ ಅದು ಮಾಡಿ. ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸೇರ್ಕೊಂಡು ಕೆಲಸ ಮಾಡ್ಬೇಕಾ ಮಾಡಿ, ಪರವಾಗಿಲ್ಲ. ಆದ್ರೆ ಹಸಿರು ಟವಲ್ ಹಾಕೊಂಡು ರೈತರಿಗೆ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಜವಾದ ಹೋರಾಟಗಾರರಿಗೂ ಅವಮಾನ ಆಗ್ತದೆ. ಅರಣ್ಯ ಎಲ್ಲ ನಾಶ ಆಗ್ತಾ ಇದೆ. ಒಂದ್ ಕಡೆಯಿಂದ ಅಣೆಕಟ್ಟುಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಕೆಲವು ಅಣೆಕಟ್ಟುಗಳಲ್ಲಿ ನೀರೇ ಇಲ್ಲ. ಕುಡಿಯುವ ಪ್ರಾಣಿಗಳಿಗೆ, ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿಲ್ಲದೆ ಭಾರಿ ಕಷ್ಟ ಪಡ್ತಾ ಇದೆ. ಇದನ್ನೆಲ್ಲವನ್ನ ನೀವು ಎಚ್ಚೆತ್ಕೊಳ್ದಿದ್ರೆ, ಇದನ್ನೆಲ್ಲ ಸರಿಯಾಗಿ ಯೋಚನೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಬಹಳ ಕಷ್ಟ ಅನುಭವಿಸಬೇಕಾಗ್ತದೆ. ಎಚ್ಚೆತ್ಕೊಳ್ಳಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.